ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದಾರಲ್ಲ ಯವ್ವ. ಹಾಗೆ ಈಗ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಇವತ್ತು ವಾಪಸ್. ಇದು ಬೇರೆ ಕೆಲಸಕ್ಕೆ, ಬಟ್ ಅದೇ ಈಗ ಗಂಟೆ 11 ಆಗ್ತಾ ಬಂತು. ಮತ್ತೆ ಒಂದು ಸಾಧಾರಣ ಮಧ್ಯಾಹ್ನ ಬರುವ ಅಂತ ಹೇಳಿದೆ, ಯಾಕಂದರೆ ಇವತ್ತು ಅಷ್ಟು ಬಿಸಿಲುಂಟು. ಆಗೊಮ್ಮೆ ಮಳೆ ಬಂತು ನಾನು ಹೊರಗೆ ಹೋಗಿರುವಾಗ, ಬಟ್ ಈಗ ಒಟ್ರಾಸ್ ಬಿಸಿಲುಂಟು ಮಾರೆ. ಸೆಕೆ ಆಗ್ತುಂಟು. ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ಚಳಿ ಇದ್ದಾಗಿತ್ತು, ಬಟ್ ಅಷ್ಟು ಫೀಲ್ ಆಗಲಿಲ್ಲ. ಬಟ್ ವಾ, ಎಂಥ ಬಿಸಿಲಂದರೆ ಅಷ್ಟು ಬ್ರೈಟ್ ಹೊಡಿತಾ ಉಂಟು ಕಣ್ಣಿಗೆ. ಇಲ್ಲಿಂದ ಗೊತ್ತದೆ, ಇಲ್ಲೆಲ್ಲ ಕ್ಲಿಯರ್ ಆಗಿ ಉಂಟು ಸ್ಕೈ. ನೀವು ನಾನು ಬೆಳಿಗ್ಗೆ ವ್ಲಾಗ್ ಮಾಡ್ತಿದ್ರೆ ಉಂಟಲ್ಲ, ಯಾವಾಗೊಂದು 6 ಗಂಟೆ ಆಚೆ, ಆವಾಗ ಗ್ಯಾರಂಟಿ ಹೇಳ್ತಿದ್ರಿ ಇವತ್ತು ಮಳೆ ಅಂತ. ಅಷ್ಟು ಮೋಡ ಹಾಕಿ ಮಳೆ ಬರ್ತಿತ್ತು. ಬಟ್ ಆದ ನಂತರ ಇಲ್ಲ, ಈಗ ಬಿಸಿಲು ಬಂದಿದೆ. ಹಾಗೆ ಇನ್ನು ನಾನು ಹೊರಡುದು. ನಾನಿಲ್ಲಿ ನಿಮ್ಮನ್ನು ಸ್ವಲ್ಪ ಕುತ್ಕೊಳ್ಳುವ ಅಂತ ಹೇಳಿ ಬಂದದ್ದು. ಈಗ ಅದೇ ಇನ್ನು ಅಲ್ಲಿ ಮಮ್ಮಿದು ಹೊರಡಿ ಆಗಿರಬೇಕು. ಹಾಗೆ ನಾನು ಹೊರಡಿ ಆದ ನಂತರ ನಾನು ಮತ್ತೆ ಅಲ್ಲಿ ಕಾರಲ್ಲಿ ಕುತ್ಕೊಂಡ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನೋಡೋ ಎಂತೆಲ್ಲ ಆಗ್ತದೆ ಅಂತ. ಶಶಿಕಾಲ್ ಹೌದ್ರಾ? ಸೊ ಈಗ ಹೊರಟದ್ದು ಮಂಗಳೂರಿಗೆ. ಗಂಟೆ ಈಗ ನಿನ್ನೆ ಎಷ್ಟೊತ್ತು ಬರೋ ಟೈಮ್ ಆಗಿತ್ತು, 11:30. ಹೌದು. ಹಾಗೆ ಇಲ್ಲಿ ಬಿಸಿಲು ಮೊನ್ನೆ ಚಂದ ಕ್ಲೀನ್ ಮಾಡಿದೆ ಅಲ್ಲಿ, ಆದರೆ ಅದ ನಂತರ ಮಳೆ ಬರಲಿಲ್ಲ, ಬಿಸಿಲಲ್ಲೇ ಉಂಟು. ಹಾಗೆ ಯಾವಾಗ ಹೂವು ಸಹ ಇಲ್ಲ ಅಲ್ಲ, ಹಾಗೆ ಹೂವು ಎಲ್ಲ ಕಮ್ಮಿ ಆಯಿತು. ಹಾಗೆ ಎಸ್ ಹಾಗೆ ಹೋಗುವೇನು, ಹೊರಡುವ ಮಂಗಳೂರು. ಎಂಥದ್ದು ಗೊತ್ತಿಲ್ಲ, ಡ್ರೈವಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆಲ್ಲ ಇರುವಾಗ, ಎಂಥ ಟ್ರಾಫಿಕ್ ಇರುವಾಗ. ಫಸ್ಟ್ ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಇಲ್ಲ ಮಾರೆ, ಮೈಲೇಜ್ ಸಿಗ್ತಿಲ್ಲ ನನಗೆ ಕರೆಕ್ಟಾಗಿ. ತುಂಬ ಕಷ್ಟ ಆಗ್ತದೆ, ತುಂಬ ಅದು ಬ್ಲೆಂಡಿಂಗ್ ಆಗಿ ಅಂತ ಗೊತ್ತಿಲ್ಲ. ಬಟ್ ಓವರ್ಟೇಕ್ ಎಲ್ಲ ಮಾಡುವಾಗ ತುಂಬ ಪ್ರಾಬ್ಲಮ್ಸ್ ಬರ್ತದೆ. ಒಂದು ಸೆಕೆಂಡ್, ಓವರ್ಟೇಕ್ ಮಾಡುವಾಗ ತುಂಬ ಪ್ರಾಬ್ಲಮ್ ಬರ್ತದೆ. 1-2 ಸತಿ ನಾನು ನೋಡಿದೆ, ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನೇ. ಸೆಕೆಂಡ್ ಗೇರಲ್ಲಿ ಆಗಲಿ, ಫೋರ್ತಲ್ಲಿ ಅಂತೂ ಆಗೋದೇ ಇಲ್ಲ. ಮೇ ಬಿ ಅದರ ಪ್ರಾಬ್ಲಮ್. ಇಲ್ಲದ್ರೆ ಒಂದು ಏರ್ ಫಿಲ್ಟರ್ ಎಲ್ಲ ಮೊನ್ನೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿದ್ದೆ. ಬಟ್ ನೋಡ್ಬೇಕಂತ ಇವತ್ತು ಪ್ರೀಮಿಯಮ್ ಹಾಕಿ ಹೊರಡಲ್ಲ. ಎಸ್ ಆಯ್ತು, ಇನ್ನು ಸಿಗ್ತೇನೆ ಮತ್ತೆ. ಇದು ಎಂಥ ಟ್ರಾಫಿಕ್ ಅಲ್ಲ, ಇಲ್ಲಿ ಪೊಲೀಸ್ನವ್ರು ಇದ್ದರೂ ಸಹ ಇದು ಟೈಮ್ ವೇಸ್ಟ್. ಇಲ್ಲ ಅರ್ಧ ವರ್ಷ ಇಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಎಸ್ ಖೇಪಿಟಿ ತಿಂದ ಜಾಸ್ತಿ ಆಗಿದೆ ಅಂತ. ಪಿಕ್ಚರ್ ಮೊನ್ನೆ ನಿಶ್ಮಿತ ಯಾರ ಪಿಕ್ಚರ್ ಪೋಯಿ ಪಿಕ್ಚರ್. ನಾನು ಯಾವ ಪಿಕ್ಚರ್ ಅಪ್ಪ ನೋಡೋಗಿದ್ದು? ಪಿಕ್ಚರ್ ಹೆಸರೇ ಪಿಕ್ಚರ್. ಹಾ, ಇವರದಲ್ಲ, ಶಿಲ್ಪ ಗಣೇಶ್. ಹಾಗೆ ಇಲ್ಲಿ ಬ್ಲಾಕ್ ಅಲ್ಲಿ ಸಿಕ್ಕಿದೆ ಅಷ್ಟು ಶಕ್. ಮತ್ತು ತುಂಬಾ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ. ಹೌದು, ತುಳು ಸಹ ಕನ್ನಡ ಸಹ ಒಳ್ಳೆ ಉಂಟಂತ ಹೇಳ್ತಿದ್ದವ್ರೆ. ಇದು OTT ಅಲ್ಲಿ ಬಂದ್ರೆ ಒಳ್ಳೇದು. ಹಿಂದೆ ಮಹೀಂದ್ರದ ಎಲೆಕ್ಟ್ರಿಕ್ ಗಾಡಿ ಉಂಟು ನೋಡಿ, ಅಂತ ಆಚೆ ಸೈಡ್ ಬ್ಯಾಕರ್ ಆಚೆ ಸೈಡ್. ಮಹೀಂದ್ರವೇ ಅಂತ ಅಲ್ಲ, ಹೌದು ಮಹೀಂದ್ರ ಕಾಣಿತಾ ಅಲ್ಲಿ ಉಂಟು. ಎಸ್ ಹೊಡು ಓ ಕೇಳ್ಬೇಕು. ಟ್ರಾಫಿಕ್ಕು ಇದು ಚಂದ ಮಾರೆ. ಇನ್ನೆಲ್ಲಿದ್ರು ಇವರು ಮಂಗಳೂರು ಮಹಾನಗರ ಪಾಲಿಕೆ ಹತ್ರ ಇದು ಹಾಕಿದ್ದಾರೆ, ಫೋಟೋ ಹಾಕಿದ್ದಾರೆ. ನಿಶ್ಮಿತನವರು ಒಬ್ಬೊಬ್ರು ಒಂದೊಂದು ಫೋಟೋ ಹಾಕಿದ್ದಾರೆ ಆಯ್ತಾ ಗ್ರೂಪ್ ಅಲ್ಲಿ. ನಾನು ಎಂತ ಅದಿಲ್ಲ ನೋಡೋಣ, ಮತ್ತೆ ನೋಡುವಾಗ ವಿಡಿಯೋ ಹಾಕ್ತಿದ್ದಾರೆ. ನಾವು ಎಲ್ಲಿಗೆ ಹೋಗಿ ಮತ್ತೆ ಗೊತ್ತಿಲ್ಲ, ಬ್ಯಾಂಗ್ಳೂರಿಗೆ ಹೋಗುದು ಅಂತ. ಈಗ ಆಗಸ್ಟ್ ಇಲ್ಲಿ ಎಂತ ಇಲ್ಲ. ಇಲ್ಲಿ ಒಂದು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಆಚೆ ಬರುವಾಗ ಫುಲ್ ಚೇಂಜ್ ಆಗಿರ್ತದೆ ಅಲ್ಲ. ಅಕ್ಟೋಬರ್ ಆಚೆ ದಸರಾ ವೈಬ್ ಸ್ಟಾರ್ಟ್ ಆಗ್ತದೆ. ಅಲ್ಲಿದ್ದು ಬಿರಿಯಾನಿ ಮೋಸ್ಟ್ಲಿ ಬೇಗ ಅವರು ಬೆಳಿಗ್ಗೆನ ಓಪನ್ ಮಾಡ್ತಾರೆ. ಇದು ಎಲ್ಲಿಯೋ ಫಿಶ್ ಬಿರಿಯಾನಿ ಸಿಗ್ತದೆ ಆಚೆ ಸೈಡ್ ಅಂತ, ಅದು ಗೊತ್ತಿಲ್ಲ. ಬಟ್ ಸಿಗ್ತದೆ, ಎಲ್ಲಿಯೋ ಸಿಗ್ತದೆ. ಒಂದು 4 ಗಂಟೆಗೆ ಓಪನ್ ಆಗ್ತದೆ. ಹಾಗೆ ನಾನು ಟ್ರಾಫಿಕ್ ಅಲ್ಲಿ ನಿಂತಿದ್ದಾನೆ. ಶಶಿಕಾಲ್ ಹೇಗಾಗ್ತುಂಟು? ಟ್ರಾಫಿಕ್ ಅಲ್ಲಿ ನಿಂತು ಆಯ್ತು, ಸ್ವಲ್ಪ ಹೊತ್ತಲ್ಲಿ ಹೋಗುವ. ಚಿಕನ್ ಫ್ರೈ ಎಷ್ಟು ಗಂಟೆ? 12:45 ಆಗೋದಷ್ಟೇ ರೀ. 1ಕ್ಕೆ 4 ನಿಮಿಷ ಉಂಟು ಅಷ್ಟೇ. ಆಯ್ತು, ಇನ್ನು ಹೊರಡುವ. ತರಕಾರಿ ತರ್ಲಿಕ್ಕೆ ಉಂಟು.
ಅಲ್ಲಿ ಅವರದ್ದು ಕಟ್ಟ ಪೂಜೆ ಆಗುವಾಗ ಆಗ್ತದೆ ಅಂತ ಹೋಗು 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 ಆಯ್ತು. ಹಾಲು ಎಸ್ ಆರೆಂಜ್ ಆ್ಯಂಡ್ 3, 2, 1 ಗೋ. ಮನೆಗೆ ರೀಚ್ ಆಗಿದ್ದೇನೆ. ಇನ್ನು ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು. 1 ಆಯಿತು ಬರುವಾಗ. ಸ್ವಲ್ಪ ಟ್ರಾಫಿಕ್ ಮಾರ. ಮತ್ತು ಇಲ್ಲಿ ಒಂದು ಆ ಕಾಲೇಜಿನ ಮಕ್ಕಳು, ಅಯ್ಯೋ ದೇವರೇ, ಎಷ್ಟು ಹೇಳಿದ್ರು ಸಿಲ್ಲ ಒಟ್ಟು ಕಾರಿಗೆ ಬಂದೇ ಬೀಳು ಮೇಗೆ ಬಿದ್ದ ಹಾಗೆ. ಒಂದು ದೂರ ಹೋಗ್ಲಿಕ್ಕಿಲ್ಲ, ಹತ್ರ ಅದು ಬಿಟ್ಟು ಬೇರೆಂತ ಇಲ್ಲ. ಮತ್ತು ಕಾರ್ ಹತ್ತಿರ ತರಬೇಕಷ್ಟೇ ಅವರದ್ದು. ಮತ್ತು ಶುರು ಮಾಡ್ತಾರೆ ಆ ಕಾರ್ಗದಿ ಅಂಚ ಹಿಂಚ ಅಂತ. ಅರ್ಧಾಸಿ ಕಾಲೇಜ್ ಮಕ್ಕಳಿಂದಲೇ ಪ್ರಾಬ್ಲಮ್ ಆಗೋದು. ಅಲ್ಲಿ ಒಂದು ಸೈಡಾರು ಹೋಗ್ತಾರ ಹಾಗೆ. ನಾನು ಚಿಕನ್ ಫ್ರೈ ಮಾಡ್ತೇನೆ, ಮತ್ತೆ ಸಿಗ್ತೇನೆ ಬಾ. ಸೇಕೆ ಮುಂದೆ ಬಂದಿದ್ದೀರಿ ಇವತ್ತು. ಚಿಕನ್ ಬಾ ಖಾರ ಆಗಿದೆ ಅಂತ ಸೆಕೆ ಸಹ ಇಲ್ಲಿ. ಹಾಗೆ ಚಿಕನ್ ಫ್ರೈ ಆಯಿತು. ಇನ್ನು ನನಗೆ ಕಾಚಂಬರ್ ಮಲ್ಲಿಗಡ್ಡು ಕಾಚಂಬರ್ ಹಾಗೆ ಅದನ್ನೆಲ್ಲ ರಪ ಮಾಡಬೇಕು. ಬಟ್ ಈಗ ಚಿಕನ್ ಒಂದು ಫ್ರೈ ಆಯಿತು. ಇವತ್ತು ಚಿಕನ್ ಮತ್ತು ಇದು ಮಾತ್ರ, ಮೊಟ್ಟೆ ಬೇಯಿಸಷ್ಟು ಟೈಮ್ ಇಲ್ಲ. ಹಾಗೆ ಇನ್ನು ನಾನು ಸ್ವಲ್ಪದಲ್ಲಿ ಊಟ ಮಾಡೋದು. ಇನ್ನೆಂತ ತೋರಿಸುವಂಥದ್ದಿಲ್ಲ. ಮತ್ತೆ ಇದು ಸಂಜೆ ಮೇಲೆ ತೋರಿಸ್ತೇನೆ. ಈಗ ಹೊರಗೆ ಫುಲ್ ಇದುಂಟು. ಒಂದು ಬಿಸಿಲಾಯಿತು, ಮಳೆ ಬರ್ತಿತ್ತು ಒಳ್ಳೆಯಿತ್ತು, ಚಂದ ಶಾರ್ಟ್ ತೆಗಿಲಿಕ್ಕೆ. ಅವಾಗ ತೋರಿಸ್ಬೋದು, ಬಿಸಿಲಿತ್ತು ಮತ್ತು ಮಳೆ ಬಂತು ಹಾಗೆ ಅಂತ ತೋರಿಸ್ಬೋದು. ಬಟ್ ಈಗ ಸದ್ಯಕ್ಕೆ ಇಂದೆಲ್ಲ ಏನು ನಾನು ಮತ್ತೆ ಸಂಜೆನೆ ಸಿಗ್ತೇನೆ. ನೋಡುವ, ಎಂತಾದರೂ ಅದರ ಮಿಡ್ಲಲ್ಲಿ ಎಂತಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಅದನ್ನು ತೋರಿಸ್ತೇನೆ. ಇಲ್ಲರೆ ಸಂಜೆ ಸಿಗ್ತೇನೆ. ಓಕೆ. ಬಾ. ನಾನು ಊಟ ಆದಂತ ವ್ಲಾಗ್ ಮಾಡಲಿಲ್ಲ, ಅದೇ ಲಾಸ್ಟ್ ಶಾರ್ಟ್ ಇದ್ದದ್ದು. ಬಟ್ ಈಗ ಬಂದಿದ್ದೀನಿ, ಈಗ ಎಡಿಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಬಾ, ನಾನು ಒಂದೇ ಹೇಳಬೇಕು, ನಾನು ನಿದ್ದೆ ಮಾಡಿದ್ದೆ ಮಾರೆ. ಶೀ ನನಗೆ ನೆನಪೇ ಇಲ್ಲ. ನಾನು ಅಲ್ಲಿ ಬಿದ್ದುಕೊಂಡಿದ್ದೆ. ಆ 2 ಲಡ್ಡು ತಿಂದಿದ್ದೆ, ಅದು ತುಂಬ ಸ್ವೀಟ್ ಆಯಿತಾ ಅಂತ. ಇದ್ದೇ ಪ್ರಾಬ್ಲಮ್, ಸ್ವೀಟ್ ತಿಂದರೆ. ನಿನ್ನೆ ಎಂತ ತಿಂದಿಲ್ಲ, ಇನ್ನು ಕರೆಕ್ಟ್ ಆ್ಯಕ್ಟಿವ್ ಆಗಿದ್ದೆ. ಬಟ್ ಇವತ್ತದೇ ಮತ್ತು ಸ್ವಲ್ಪ ಚಿಕನ್ ಚಂದ ಆಗಿತ್ತು, ಅದರೊಟ್ಟಿಗೆ ಮೊಸರು. ದೇವರೇ, ಸಮ ಹೆವಿ ಆಗಿತ್ತು. ಹಾಗೆ ಸ್ವಲ್ಪ ನಿದ್ದೆ ಮಾಡಿ ಮತ್ತು ಸೆಕೆ ಸಹ, ವಾಟರ್ ಸೆಕೆಗೆ ಆಟೋಮೆಟಿಕ್ಲಿ ನಿದ್ದೆ ಬರ್ತದೆ ಅಂತ ಹೇಳುವ ಹಾಗೆ ಇಲ್ಲಿ ಕುತ್ಕೊಂಡು ಓಡಿದ್ದೇನೆ ಈಗ ರೂಮಲ್ಲಿ. ಇನ್ನು ಕೆಲವು ಕ್ಲಿಪ್ಸ್ ಮೊಬೈಲಲ್ಲಿ ಉಂಟು, ಅದು ಮೊಬೈಲ್ ಚಾರ್ಜ್ ಆಗಬೇಕಷ್ಟೇ. ಅದಂತ ಮತ್ತೆ ಇದು ಎಡಿಟ್ ಮಾಡಬೇಕು. ಬಟ್ ಈಗ ಕ್ಯಾಮ್ರಾದಲ್ಲಿ ಇದನ್ನೆಲ್ಲ ಕ್ವಿಕ್ ಆಗಿ ಎಡಿಟ್ ಮಾಡಿ ಮತ್ತು ಅದನ್ನು ಅಪ್ಲೋಡಿಗೆ ಇಡಬೇಕು. ಬಟ್ ಇವತ್ತೆಂಥ ಶಾರ್ಟ್ಸ್ ಇಲ್ಲ, ಇದು ವೀಡಿಯೋಸನ್ನು ತೆಗಿಲಿಲ್ಲ, ಡೈರೆಕ್ಟ್ ಬ್ಲಾಗ್ಗೆ. ಸೊ ಬೋರಿಂಗ್ ಹೋದ ಅಂಥದ್ದು ಗೊತ್ತಿಲ್ಲ, ಅದು ನೀವು ಹೇಗಿರ್ತದೆ ಹಾಗೆ. ಬಟ್ ನನಗೀಗ ನೋಡಬೇಕಷ್ಟೇ. ನಿಮ್ಮಳ ಒಂದು ಸ್ವಲ್ಪ ಬೋರ್ ಇರ್ಬೋದು, ಯಾಕಂದರೆ ಸಿಂಗಲಾಗಿ ನಾವು ಯೂಶ್ವಲಿ ಬ್ಲಾಗ್ ಮಾಡುವಾಗ ಎಂಥ ಮಾತಾಡೋದಂತ ಗೊತ್ತಿಲ್ಲ. ಒಮ್ಮೆಟ್ಟಿಗಾರ ಸ್ವಲ್ಪ ಫನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಇದು ಬಿ-ರೋಲ್ಸ್ ಎಲ್ಲ ಇದ್ದರೆ ಸ್ವಲ್ಪ ಅಲ್ಲಿ ಆ್ಯಡ್ ಮಾಡಿ. ಇದು ಎಂತೆಲ್ಲ ಒಂದು ಚಿಕನ್ ಒಂದು 2-3 ಶಾರ್ಟ್ ಚಿಕನ್ ಫ್ರೈ ಇದು ಆಯಿತು ಅಷ್ಟೇ ಇದು. ಸೊ ಅದು ಇನ್ನೆಂಥ ಬ್ಲಾಗಾಗಿ ತೋರಿಸ್ಲಿಕ್ಕಿಲ್ಲ. ಸೊ ಇದೆಲ್ಲ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ನಾಳೆ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಪೀಸ್.